ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಈ ಥರ ಇದ್ದೀನಿ ಅಣ್ಣ, ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತೆ. ಎಕ್ಸ್ಪೆಕ್ಟೇ ಮಾಡಿಲ್ಲ. ಅವತ್ತು ಅವರು ನೀನು ಮಾಡು ಮಂಜು, ನಾನು ಇದ್ದೀನಿ ಅಣ್ಣ, ನಿನ್ಗೆ ದುಡ್ಡು ಕೊಡ್ಬೇಕಣ್ಣ, ಪರವಾಗಿಲ್ಲ ಸಿನಿಮಾ ಮಾಡು ಅಂತೇಳಿ ಅವತ್ತು ಅವ್ರು ಹೇಳಿದ್ರು. ಯಾಕೆಂದರೆ ಇವತ್ತು ಲಾಸ್ ಆಗಿ ಹಾಳಾಗ್ತಿರೋರ ಮೇಲೆ ಕಲ್ಲಾಗ್ತಾರೆ ಹೊರತುಕು ಮತ್ತೆ ನೀನು ಪ್ರಯತ್ನ ಮಾಡು, ನಿನ್ನ ಈ ಸಾಧನೆಗೆ ನಾನು ಈಗ ಹೆಗ್ಲಾಗಿರ್ತೀನಿ ಅಂತೇಳಿ ನಿಂತ್ಕೊಂಡು ಮಹೇಶ್ ಅಣ್ಣವ್ರು ನಾನು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅವ್ರಿಗೆ ಒಂದು ಚಪ್ಪಾಳೆ ಕೊಡ್ಬೇಕಂತ ನಾನು ಬಯಸ್ತಾ ಇದ್ದೀನಿ. ತಾವೇನು ಬಿಸ್ನೆಸ್ ಮಾಡ್ತಿರೋದು? ನಾನು ತರಕಾರಿ ವ್ಯಾಪಾರ ಮಾಡ್ತಿದ್ದೆ ಸರ್. ಇಲ್ಲಿ ಹೊಸೂರಲ್ಲಿ, ಹೊಸೂರು ಕಲಾಸಪಳ್ಳಿ ಮಾರ್ಕೆಟಲ್ಲಿ. ಈ ಸಿನಿಮಾಗೆ ಬರೋ ಕಾರಣ ಏನು ನೀವು? ಸರ್ ಸಿನಿಮಾಕ್ಕೆ ಬರ್ಬೇಕು ಕಾರಣ ಅಂದರೆ ಈಗ ನಾವು ಒಂದು ಕಲೆ ಅನ್ನೋದು ಇದ್ದೇ ಇರ್ತದೆ ಸರ್. ನಾವು ಸಿನಿಮಾಗಳು ನೋಡಿರೋದಾಗ್ಬೋದು, ಆಮೇಲೆ ಬರವಣಿಗೆ ನಮ್ಮಲ್ಲಿ ಇದೆ ಅಂತ ಒಂದು ಗೊತ್ತಿದ್ದು ಒಂದು ಶಾರ್ಟ್ ಫಿಲ್ಮ್ ಸೈಡ್ ಮಾಡಿದೆ. ಆಗ ಸಿನಿಮಾ ಮಾಡಬೇಕು ಅಂತೇಳಿ ಸಿನಿಮಾ ಮಾಡಬೇಕಂತ ಉದ್ದೇಶ ಬಂದಿದ್ದು. ಶಾರ್ಟ್ ಫಿಲ್ಮ್ ಸರ್ ಸರ್ ಯಾರ ಹತ್ರ ಇಲ್ಲ ಸರ್, ನಾನು ಸೋಲಾಗಿ ಶಾರ್ಟ್ ಫಿಲ್ಮ್ ಸೈಡ್ ಮಾಡಿದ್ದೀನಿ. ಹವ ಅಂತ ಒಂದು ಧೀಮಂತನೋ ಅಂತ ಅದೆರಡು ನೀವು ಯೂಟ್ಯೂಬಲ್ಲಿ ಬಿಟ್ಕೊಂಡಿದ್ದೀರಿ? ಹೌದು ಸರ್, ಹವ ಅನ್ನೋದು ಯೂಟ್ಯೂಬಲ್ಲಿ ಬಿಟ್ಟಿದ್ದೀರಿ. ಈಗ ಧೀಮಂತನೋ ಅನ್ನೋದು ರಿಲೀಸ್ ಮಾಡಬೇಕು. ಈ ಸಿನಿಮಾ ಶುರುವಾಗಿದ್ದೆ ಹೇಗೆ ಸರ್? ಯಾವಾಗ ಶುರುವಾಗಿದ್ದು ಸರ್? ಇದು ಶುರುವಾಗಿದ್ದು 2023 ಸರ್. 2023 ಆಯಿತು. ಈ ತ್ರಿಬಲ್ ಡಿ ಟೈಟ್ಲು ಯಾಕೆ ಇಟ್ಟಿದ್ದೀರಿ ಸರ್? ಇದು ಧೈರ್ಯಂ ಧರ್ಮಂ ದೇಶಂ ಅಂತ ಹೇಳಿ ಇಟ್ಟಿದ್ದೀನಿ ಸರ್. ಒಬ್ಬ ಸಾಮಾನ್ಯ ಪ್ರಜೆ ಧೈರ್ಯ ಮಾಡಬೇಕು, ಒಬ್ಬ ಅಧಿಕಾರಿಗಳು ಬಂದು ಮಾನವೀಯತೆ ಬೆಳಿಬೇಕು, ಧರ್ಮನ ಕಾಪಾಡಬೇಕು, ಒಬ್ಬ ದೇಶದಲ್ಲಿರೋ ಯೋಧ ಬಂದು ದೇಶ ಕಾಪಾಡಬೇಕು ಅನ್ನೋ ವಿಧಾನದಲ್ಲಿ ಇದು ತ್ರಿಬಲ್ ಡಿ ಅನ್ನೋದು ನನ್ನೊಂದು ಯೂನಿವರ್ಸಲ್ ಸಬ್ಜೆಕ್ಟ್ ಸರ್. ಇದು ಅಂದರೆ ಇದು 5 ಭಾಗ ಇದೆ, ಎಲ್ಲ ಬೌಂಡ್ ಸ್ಕ್ರಿಪ್ಟೆಲ್ಲ ಆಗಿದೆ. ಬಟ್ ಇಲ್ಲಿ ನಾನು ತುಂಬ ಆರ್ಟಿಸ್ಟ್, ನೀವು ದೊಡ್ಡ ಮಾಡಿದಾಗ ಬರಬೇಕಾಗಿರೋಂಥ ಸಿನಿಮಾ ಇದು. ತುಂಬ ಆರ್ಟಿಸ್ಟ್ಗಳ ಪ್ರಯತ್ನ ಮಾಡಿದೆ, ಪ್ರೊಡ್ಯೂಸರ್ಸ್ನ ಅಪ್ರೋಚ್ ಮಾಡಿದೆ, ಎಲ್ಲೂ ಆಗಲಿಲ್ಲ. ಆಮೇಲೆ ಮತ್ತೆ ಒಂದು ಬಜೆಟ್ ಹಾಕ್ಕೊಂಡೆ, ಆ ಬಜೆಟಲ್ಲೂ ಆಗಲಿಲ್ಲ ಸಿನಿಮಾ. ಮತ್ತು ಆಮೇಲೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಅವ್ರಿಗೆ ಕಾಲ್ ಮಾಡಿದೆ. ಅವರೇ ನಮ್ಮ 2 ಶಾರ್ಟ್ ಫಿಲಮ್ ಹೀರೋ. ಈಗ ನನ್ನ ಸಿನಿಮಾಗೂ ಅವರೇ ಹೀರೋ. 3ನೇ ಸರಿ ನಾವು ಒಂದಾಗ್ತಾಯಿದ್ದೀವಿ, ಮುಂದೇನೂ ಒಂದಾಗಿರ್ತೀರಿ. ಅವ್ರು ಕಾಲ್ ಮಾಡಿದಾಗ ಮಂಜು ನೀನು ಏನು ಬೇಕೋ ಮಾಡು, ನಿನ್ನಿಂದ ನಾನು ನಿಂತ್ಕೊತೀನಿ ಅಂತಂದರು. ಆಗ ಅವರು ಸಿನಿಮಾ ಬಂದಮೇಲೆ ಸರಿ ಧೈರ್ಯ ಮಾಡಿ ಮಹೇಶ್ ಅಣ್ಣವರು ಹೇಳಿದರು. ಹಾಗೆ ಅರುಣ್ ಅವರು ಎಂಟ್ರಿ ಆದಮೇಲೆ ಅಲ್ಲಿಂದ ಸಿನಿಮಾ ಟೇಕ್ ಆಫ್ ಆಯಿತು. ನೀವು ತರಕಾರಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ತೀವಿ. ಸೊ ಇವತ್ತಿನ ಸಿನಿಮಾ ಗೊತ್ತಿದೆ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಿರುತ್ತೆ. ಅದು ಬೇರೆ 5 ಬೌಂಡ್ ಏನೋ ಸಬ್ಜೆಕ್ಟ್ ಇದೆ ಅಂತೀರಿ. ಇದು ಫಸ್ಟ್ ಇದು? ಹೌದು ಸರ್, ಫಸ್ಟ್ ಇದು. ಸೊ ಈ ಸಬ್ಜೆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಅನಿಸ್ತಿಲ್ವಾ ಇದು ಭಾಳ ರಿಸ್ಕ್ ಅನಿಸುತ್ತೆ, ಜೀವನಕ್ಕೂ ಹೊಡ್ತಾ ಬಿಡುತ್ತೆ ಅಂತ ಅನ್ಸಲ್ವಾ? ಖಂಡಿತ ಅನ್ಸು ಸರ್. ಇದು ಎಲ್ಲರೂ ಹೇಳ್ತಾರೆ ನಾನು ಕಷ್ಟಪಟ್ಟು ಸಿನಿಮಾ ಮಾಡಿದೆ ಅಂತ. ಆ ಕಷ್ಟಗೆಲ್ಲ ದಾಟಿ ನಾನು ಬಂದು ಇದು ಕಷ್ಟ ಇದೆ ಅಂತ ಗೊತ್ತಿದ್ರು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ. ಮುಂದೆ ಗೆಲ್ತೀನಿ ಅನ್ನೋ ಭರವಸೆ ನನಗಿದೆ 100%. 2026 ನಾನೇನೋ ಅಂತ ತೋರಿಸ್ತೀನಿ. ಈ ಸಿನಿಮಾ ರಿಲೀಸ್ ಆಯ್ತಂದರೆ ನೆಕ್ಸ್ಟ್ ಸಬ್ಜೆಕ್ಟಿಂದ ನಾನೇನು ಅಂತ ತೋರಿಸ್ತೀನಿ. ಈಗ ಎಲ್ಲರೂ ಯಾರೆಲ್ಲ ನನ್ನ ಕೈ ಬಿಟ್ಟಿರ್ಬೋದು, ಆದರೆ ನನಗೆ ನಿಂತಾಗ ನೋಡಿ ಇಷ್ಟು ಜನ ಇದ್ದಾರೆ, ನೀವಿದ್ದೀರಾ, ಇಷ್ಟೇ ಜನ ಇಷ್ಟೇ ಮಡಿಗೆ ನಾನು ಸಾಧನೆ ಮಾಡಿ ತೋರಿಸ್ತೀನಿ ಸರ್. 100% ಗೆದ್ದು ತೋರಿಸ್ತೀನಿ. ಹೇಳಿದ್ದೀನಿ ಸರ್. ಮೊದಲನೇ ಸಾಂಗಲ್ಲಿ ಮಾನವೀಯತೆ ಹೇಳಿದ್ದೀನಿ. 2ನೇ ಸಾಂಗಲ್ಲಿ ಒಂದು ಯುವಕರು ಧೈರ್ಯವಾಗಿ ಹೆಂಗೆ ಮುಂದುವರ್ಬೇಕಂತ ಹೇಳಿದ್ದೀನಿ. 3ನೇ ಸಾಂಗ್ ಲವ್, ಒಂದು ಪ್ರೀತಿ ಪ್ರೇಮ ಇವತ್ತು ಜಗತ್ತಿಗೆ ಬೇಕಾಗಿರುವಂಥದ್ದು, ಅದು ಹೇಳಿದ್ದೀನಿ. 4ನೇ ಸಾಂಗಲ್ಲಿ ಸಂಬಂಧಗಳ ಬೆಲೆ ಬಾಂಧವ್ಯ, ಅದು ಹೇಳಿದ್ದೀನಿ. 5ನೇದು ಯುವಕರೆಲ್ಲ ದೇಶದ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ರೀತಿ ಹೇಳಿದ್ದೀನಿ ಸರ್. ಟೋಟಲ್ ಸಿನಿಮಾದಲ್ಲಿ ಎಲ್ಲ ಇದೆ ಸರ್. ಈ ಪ್ಯಾಕೇಜಲ್ಲಿ ನಿಮ್ಮ ಸಾಂಗಲ್ಲಿ ನಿಮ್ಗೆ ಅರ್ಥ ಆಗಿದೆ ಸಿನಿಮಾದಲ್ಲಿ ಏನೇನಿದೆ ಅಂತೇಳಿ ಸರ್. ಮಾನವೀಯತೆ ಬಗ್ಗೆ ತುಂಬ ಪ್ರೆಸ್ ಮಾಡಿ ಹೇಳಿದ್ದೀನಿ ಸರ್. ಮಸ್ತಾನ್ ಶರೀಫ್ ಅಂತೇಳಿ ಟಿಪ್ ಹೈದರಾಬಾದ್ ಅವರು ಸರ್. ಅವ್ರು ಕನ್ನಡದಲ್ಲಿ ಮಾಡಿದ್ದಾರೆ. ಇದು ನಮ್ಮದು ಫಸ್ಟ್ ಕನ್ನಡ ಸರ್. ಅದು ಮಳೆ ಬರ್ತಾ ಇತ್ತು ಅವತ್ತು. ಅಲ್ಲ ಸರ್, ಇದು ಅವತ್ತು ಸ್ಲಿಪ್ಪರ್. ಆಮೇಲೆ ನಮ್ಮಲ್ಲಿ ಏನಂದರೆ ಈಗ ತುಂಬ ಒಂದೇ ಅಂತಲ್ಲ, ಇದ್ರಲ್ಲಿ ತುಂಬ ಇದ್ದಾವೆ. ಯಾಕಂದರೆ ನಮ್ಮ ಬಜೆಟ್ ತುಂಬ ಲಿಮಿಟೆಡಲ್ಲಿ ಇರೋದ್ರಿಂದ ನಾವು ಏನು ಮತ್ತೆ ರೀಶೂಟ್ ಮಾಡೋಕ್ಕಾಗಲಿಲ್ಲ. ಇರೋದನ್ನಲ್ಲೇ ಬ್ಯಾಲೆನ್ಸ್ ಮಾಡಿ ಸಿನಿಮಾ ಕಂಪ್ಲೀಟ್ ಮಾಡಿದ್ದೀರಿ ಸರ್. ಸಂಜು ಅಂತ 2 ಸಾಂಗ್ ಮಾಡಿದ್ದಾರೆ ಸರ್. ಗಜೇಂದ್ರ ಅಂತ 1 ಸಾಂಗ್ ಮಾಡಿದ್ದಾರೆ. ಬಹದ್ದೂರ್ ಚೇತನ್ ಅವರು ನಾನೆಂಬ ಸ್ವಾರ್ಥ ಒಂದು ಬಿಟ್ ಮಾಡಿದ್ದಾರೆ. ಲಕ್ಷ್ಮೀ ದಿನೇಶ್ ಅಂತೇಳಿ 1 ಸಾಂಗ್ ಮಾಡಿದ್ದಾರೆ ಸರ್. ರಿಲೀಸ್ ಆಗ್ತದೆ ಸರ್. ಓಕೆ. ನಿಮ್ಮ ಈಗ ಇದು ಸಿನಿಮಾ ಆದಮೇಲೆ ನಿಮ್ಮ ಮತ್ತೆ ವ್ಯಾಪಾರ ಇರುತ್ತಾ ಅಥವಾ ಸಿನಿಮಾದಲ್ಲಿ? ಇಲ್ಲ ಸರ್, ಸಿನಿಮಾನೇ ಸರ್. ವ್ಯಾಪಾರಕ್ಕಲ್ಲೇ? ಇಲ್ಲ ವ್ಯಾಪಾರ ಅದು ಇರುತ್ತೆ. ಸಿನಿಮಾ 100% ಸಿನಿಮಾ ಇರುತ್ತೆ ಸರ್. ವರ್ಷಕ್ಕೆ 3 ಸಿನಿಮಾ ಪ್ಲ್ಯಾನ್ ಮಾಡ್ತಾ ಇದ್ದೀರಿ. ಅದು 100% ಆಗುತ್ತೆ ಸರ್. ಏನು ವ್ಯಾಪಾರ ನಿಮ್ಮ ತರಕಾರಿ ಅಂದ್ರಲ್ಲ? ಹೌದು ಸರ್. ಅಂದರೆ ಹೋಲ್ಸೇಲೇ ಯಾವ ಥರ ನಿಮ್ಗೆ? ಹೋಲ್ಸೇಲ್ ಸರ್. ಇನ್ಕಮ್ ಚೆನ್ನಾಗಿದೆ ಹಾಗಾದ್ರೆ? ಅಂದರೆ ಇಲ್ಲ, ನಮ್ಗೆ ಒಂದು ಟೀಮ್ ಅಂತ ಆಗಿದೆ ಸರ್. ಈಗ ತರಕಾರಿ ವ್ಯಾಪಾರ ಮಾಡ್ತೀರಿ ಅಂತೀರಿ, ಹೋಲ್ಸೇಲ್ ಅಂತೀರಿ, ಯಾಕಂದ್ರೆ ಜೀವನ ನಡಿಬೇಕಲ್ವಾ? ಜೀವನ ಚೆನ್ನಾಗಿದೆ. ನೀವು ಯಾರೋ ದುಡ್ಡು ಕೊಟ್ಟವ್ರೆ, ಅವ್ರು ಬೇರೆ ನನ್ನ ಕುಂಡಿಸ್ತಾರೆ ಅಂತ ಬೇರೆ ಅಂದ್ರೆ? ಇಲ್ಲ, ಚೆನ್ನಾಗಿದೆ ಸರ್. ಇಲ್ಲ, ಈಗ ಅವ್ರಿಗೂ ಎಲ್ಲ ಕ್ಲಿಯರ್ ಆಯ್ತು. ಈಗ ಅವ್ರನ್ನ ನಿಲ್ಸ್ಬಿಟ್ಟಿದ್ದೀರಾ? ಕ್ಲಿಯರ್ ಆಯ್ತು ಸರ್. ಅವ್ರು ಹೇಳ್ಬಿಟ್ಟಿದ್ದಾರೆ ಈಗ ಈ ಸಿನಿಮಾ ರಿಲೀಸ್ ಮಾಡ್ಕೊಂಬ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಮಾಡೋಣ ಅಂತ. ಸರ್ ಎಲ್ಲಿ ಶೂಟ್ ಆಗಿದೆ ಸರ್? ಇದು ಬೆಂಗಳೂರು, ಮಂಗಳೂರಲ್ಲಿ ಶೂಟ್ ಆಗಿದೆ. ಕೊಳ್ಳೇಗಾಲ ಬಾರ್ಡ್ರಲ್ಲಿ ಶೂಟ್ ಆಗಿದೆ ಸರ್.
ಈ ತರಕಾರಿ ಮಾಫಿಯಾನೇ ಸಿನಿಮಾ ಮಾಡಿದ್ರೆ ನಿಮಗೆ ಅದು ನೆಕ್ಸ್ಟ್ ಇದೆ ಸರ್, ಅದು ಪ್ಯಾನ್ ವರ್ಲ್ಡ್ ಸಿನಿಮಾ ಸರ್ ಅದು ಅದು. ನಿಮ್ಗೆ- ಯಾಕಂದ್ರೆ ತರಕಾರಿ ವಿಚಾರದಲ್ಲಿ ಅಲ್ಲ, ನಾವೇನ್ ಹೇಳ್ತಾ ಇದ್ರೆ ಅಂದ್ರೆ ಬರೀ ಕರ್ನಾಟಕ ಅಂತಲ್ಲ, ಕೇರಳ ಅಂತಲ್ಲ, ಇಡೀ ಇಂಡಿಯಾದಲ್ಲಿ ಕರ್ನಾಟಕದ ತರಕಾರಿ ವ್ಯಾಪಾರ ಮಾಡಿದ್ರು ತುಂಬಾ ಜನ ಸಾಯ್ತಾ ಇದ್ದಾರೆ, ತುಂಬಾ ಜನ ಸಾಯ್ತಾರೆ. ಅದ್ರ ಬಗ್ಗೆ ಯಾವ ಸಿನಿಮಾನು ಬಂದಿಲ್ಲ. ಅಲ್ಲಿ 100% ಬರ್ತದೆ. ಅದು ಅಪ್ರೋಚ್ ಮಾಡಿದೀನಿ ಒಂದು ಸ್ಟಾರ್ ಹೀರೋಗೆ, ಅವರು ಅವ್ರ ಕಮಿಟ್ಮೆಂಟ್ ಇರೋದ್ರಿಂದ ಅವ್ರು ಮಾಡೋಣಪ್ಪ ಇದೆಲ್ಲ ಮುಗಿಲಿ, ನಿಂದು ಸಿನಿಮಾ ಮಾಡು ಅಂತ ಹೇಳಿದ್ದಾರೆ. ಆದ್ರೆ ದೊಡ್ಡ ಮಟ್ಟದಲ್ಲಿ ಬರ್ತದೆ ಸರ್ ಅದು. ಆ ವಿಚಾರದ ಬಗ್ಗೆ ಫಸ್ಟ್ ಸ್ಕ್ರಿಪ್ಟ್ ಮಾಡಿದ್ದೆ ಅದು ನಾನು. ಅಂದ್ರೆ ತುಂಬಾ ಜನ ಸಾಯ್ತಾ ಇದ್ದಾರೆ, ಅದು ಯಾರಿಗೂ ಗೊತ್ತಿಲ್ಲ. ತರಕಾರಿ ರೈತ ಬೆನ್ನೆಲುಬು, ರೈತ ಬಂದು ದೇಶಕ್ಕೆ ಬೆನ್ನೆಲುಬು, ಅವನಿಗೆ ಬೆನ್ನೆಲುಬು ದಳ್ಳಾಳಿಗಳು ಸರ್. ಆದ್ರೆ ದಳ್ಳಾಳಿಗಳನ್ನ ಇಲ್ಲಿ ಕೆಡ್ದಾಗ ತೋರಿಸ್ತಾರೆ, ಆದ್ರೆ ರೈತರಿಗೆ ಬೆನ್ನೆಲುಬೆ ದಳ್ಳಾಳಿ ಬ್ರೋಕರ್ ಅನ್ನೋದು ಮರ್ತ್ಬಿಟ್ಟು ಆ ಬ್ರೋಕರ್ ಎಷ್ಟು ಜನ ಸಾಯ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾರು ಹೇಳ್ತಾ ಇಲ್ಲ. ಅದನ್ನ ನಾನು ಹೇಳ್ತೀನಿ ಸರ್, ಖಂಡಿತ ದೊಡ್ಡ ಮಟ್ಟದಲ್ಲಿ ಹೇಳ್ತೀನಿ ಸರ್. ಅದು ಮೊದಲನೇ ಫಸ್ಟ್ ಒಂದು ಸಿನಿಮಾ ಮಾಡಿದೆ ಕನ್ನಡದಲ್ಲಿ, ಇದು ಸೆಕೆಂಡ್ ಸಿನಿಮಾ. ಆ್ಯಕ್ಚುಲಾಗಿ ಮಂಜು ಎಷ್ಟು ಗಂಟೆ ಕರೆದಿರ್ತಾರೆ ನಿಮಗೆ ಪ್ರೆಸ್ ಮೀಟಿಗೆ? ಸರ್ 12 ಬಂದಿರೋ ಒಂದು ಸಾಕ್ಷಿಗೆ ಕೇಳ್ಬೇಕಲ್ಲ, ನಿಮ್ಗೋಸ್ಕರ ಅಷ್ಟು ಜನ ಕಾಯ್ತಾ ಇದ್ದಾರೆ. ಸಾರಿ ಸರ್, 12:05 ಹಂಗೆ ಬಂದೆ ಸರ್ ನಾನು. ಮಂಜು ಜೊತೆ ಅಲ್ಲಿರೋದ್ರೆ ಇನ್ನೂ ಒಂದು ಆ್ಯಕ್ಚುಲಾಗಿ ಹೇಳ್ಬೋದದು ಇಲ್ಲೋ ಗೊತ್ತಿಲ್ಲ. ಇವತ್ತು ನಮ್ಮ ಅಮ್ಮ ಅವ್ರ ಅಣ್ಣ ತೀರೋದು ನೆನ್ನೆ. ಅವ್ರನ್ನೂ ನೋಡಿಕೊಂಡು ಇಲ್ಲಿಗೆ ಬರಬೇಕಾಯ್ತು. ಇದು ಹೇಳ್ಬೋದೋ ಇಲ್ಲೋ ನನಗೆ ಈ ಜಾಗದಲ್ಲಿ ಗೊತ್ತಿಲ್ಲ. ಸೊ ಇದು ಇನ್ನೊಂದು ನನಗೆ ಫಸ್ಟ್ ಪ್ರೆಸ್ ಮೀಟು. ನಾನು ಏನು ಮಾತಾಡ್ಬೇಕಂತ ನನಗೆ ಐಡಿಯಾ ಇಲ್ಲ, ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ಏನಾದರೂ ತಪ್ಪಾಗಿ ಮಾತಾಡಿದರೆ ನನಗೆ ಕ್ಷಮಿಸಿ, ಏನಾದರೂ ತಪ್ಪಾಗಿ ಮಾತಾಡಿದ್ರು ಕ್ಷಮಿಸಿ. ಇನ್ನೊಂದು ಮಂಜು ಅವ್ರಿಗೆ ತುಂಬ ಥ್ಯಾಂಕ್ಸ್, ಯಾಕಂದರೆ ಒಂದು ಕ್ಯಾರೆಕ್ಟರ್ ಕೊಟ್ಟು ನಾನು ಕರೆದು ನನ್ನ ನಂಬಿ ಇಷ್ಟು ಮಾತ್ರ ಕೊಟ್ಟಿದ್ದಕ್ಕೆ ನನಗೆ ತುಂಬ ಥ್ಯಾಂಕ್ಸ್. ಈ ಚಿತ್ರದಲ್ಲಿ ಫಸ್ಟ್ ಅವ್ರು ಬಂದು ನನ್ನ ಹತ್ರ ಹೇಳ್ಬೇಕಾದ್ರೆ ತೋಟದಲ್ಲೇ ಬಂದರು. ನಾನು ತೋಟದಲ್ಲೇ ಇದ್ದೆ, ನಾನು ಒಂದು ರೈತ, ನಮ್ಮಪ್ಪ ರೈತಾನೆ. ತೋಟದಲ್ಲಿ ಇರ್ಬೇಕಾದ್ರೆ ಬಂದು ಮೀಟ್ ಮಾಡಿದ್ರು, ಈ ಥರ ಮಾಡೋಣ ಅಂದರು, ಮಾಡೋಣ ಅಂತ ಮಾಡಿದ್ವಿ. ನೀವು ನೋಡಿದ್ದೀರಾ ಹಾಡುಗಳು ಇವೆಲ್ಲ, ನಿಮ್ಗೆ ಹೆಂಗೆ ಅನಿಸುತ್ತೋ ನೋಡಿ. ಎಲ್ಲರೂ ಕರ್ನಾಟಕ ಜನ ನಮ್ಮನ್ನು ಆಶೀರ್ವಾದ ಮಾಡಬೇಕು. ಮಂಜು ಅವರು ತುಂಬ ಕಷ್ಟಪಟ್ಟಿದ್ದಾರೆ. ನಾನು ಮಾಡೋಣ ಮಂಜು ಅಂತ ಹೇಳಿರ್ಬೋದು, ಬಟ್ ಫಿನಾನ್ಷಿಯಲಿ ಸಪೋರ್ಟ್ ಮಾಡೋದಕ್ಕೆ ನಾವು ದೊಡ್ಡ ಇದೇನೂ ಇಲ್ಲ. ಸೊ ಫೈನಾನ್ಸ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರ ಕಷ್ಟ ನೋಡಿ ತುಂಬಾ ಹಿಂಸೆ ಪಟ್ಟಿದ್ದೀವಿ ನಾವು. ಸಪೋರ್ಟ್ ಮಾಡೋಕ್ಕೆ ಹೇಳ್ಬಿಡೋದು ದೊಡ್ಡ ವಿಷಯ, ಮಾಡ್ತೀವಿ ಅಂತ. ಬಟ್ ಅವ್ರು ತುಂಬ ಕಷ್ಟಪಟ್ಟು ಸ್ಟ್ರಗಲ್ ಆಗಿ ಬರ್ತಿದ್ದಾರೆ. ಸೊ ಅವ್ರ ಕಷ್ಟನ ಹೊರಗಡೆ ತರಬೇಕಾಗಿರೋದು ನೀವೇ ಅಂದ್ಕೊಳ್ತೀನಿ ಸರ್ ಫಸ್ಟು. ಸೊ ಅವ್ರಿಗೆ ಸಪೋರ್ಟ್ ಮಾಡಿ. ಅವರು ಟ್ಯಾಲೆಂಟ್ಸ್ ತುಂಬ ಇದೆ ಅವ್ರಿಗೆ, ನಿಮ್ಮಿಂದನೇ ಅವ್ರಿಗೆ, ಮಂಜು ಅವ್ರಿಗೆ ತುಂಬ ಸಪೋರ್ಟ್ ಆಗಬೇಕಾಗಿದೆ. ಸೊ ನೋಡಿ, ನಿಮ್ಮ ಪಾತ್ರದ ಬಗ್ಗೆ ನನ್ನ ಪಾತ್ರ ಆದರೆ ಸರ್, ನಾನೊಂದು ಹಳ್ಳಿಯಿಂದ ಫ್ಯಾಮಿಲಿ ಇಶ್ಯೂಸ್ ಆಗುತ್ತೆ. ಅದರಿಂದ ನಾನು ಸಿಟಿಗೆ ಬರ್ತೀನಿ. ಸಿಟೀಲಿ ಸ್ವಲ್ಪ ರಿವೆಂಜ್ ಹೋಗುತ್ತೆ. ಸೊ ಅದನ್ನು ಸಿನಿಮಾದಲ್ಲಿ ಇದು ಮಾಡಿದೆ ಸರ್. ನಾನು ಡೈರೆಕ್ಟ್ರನ್ನ ಕೇಳಿದೆ, ನಾನು ಅದು ಹೇಳೋದಕ್ಕೆ ಆಗೋದಿಲ್ಲ. ಸೊ ಅದೆಲ್ಲ ಡೈರೆಕ್ಟ್ರ್ ಹೇಳ್ತಾರೆ. ಏನಾದರೂ ಸಿನಿಮಾ ಬಗ್ಗೆ ಏನಾದರೂ ಇದ್ದರೆ ಡೈರೆಕ್ಟ್ರನ್ನ ಕೇಳಿ ಪ್ಲೀಸ್, ಏನೂ ತಪ್ಪು ತಿಳ್ಕೊಬೇಡಿ. ಇನ್ನೊಂದು ಸರ್, ನಾನು ಸಿನಿಮಾ ಅನ್ನೋದು ಕಂಟಿನ್ಯೂಸ್ ಸಿನಿಮಾ ಮಾಡಬೇಕನ್ನೋ ಆಸೆ. ಬಟ್ ತುಂಬ ಬೇರೆ ಬೇರೆ ಇದಿದೆ. ನಾವು ಬಂದು ತುಂಬ ಬಡವರೇ, ಪೂರ್ಸ್. ಏನು ಮಂಜು ಮಾಡೋಣ ಬಾ ಸಿನಿಮಾ ಅಂತ ಕರೆದಿದ್ದೀನಿ ಹೊರತು ನಾನೇ ದುಡ್ಡಿರೋನಲ್ಲ. ನಾವು ಪೂರ್ಸೆ, ನಮ್ಮಪ್ಪ ರೈತಾನೆ, ಅಂದರೆ ದೊಡ್ಡ ಮಟ್ಟಕ್ಕೆ ರೈತ ಏನಿಲ್ಲ, ಚಿಕ್ಕ ರೈತಾನೆ. ನಾವು ಮಂಜು ಹತ್ರಗೆ ಮಾರ್ಕೆಟ್ಗೆ ಒಂದು ಮೆಟೀರಿಯಲ್ಸ್ ಹಾಕುವಂಥವ್ರೆ ಮಂಜು ಮಾರ್ಕೆಟ್ಗೆ. ಸೊ ಏನೋ ಮಂಜು ಒಂದು ಫ್ರೆಂಡ್ಶಿಪ್ಪಿಂದ ನನಗೆ ಈ ಚಾನ್ಸ್ ಕೊಟ್ಟಿದ್ದಾನೆ ಅಷ್ಟೇ. ಮಂಜು ನನ್ನಿಂದ ಏನೋ ಎಕ್ಸ್ಪೆಕ್ಟ್ ಮಾಡಿ ಈ ಚಾನ್ಸ್ ಕೊಟ್ಟಿಲ್ಲ. ಶಾರ್ಟ್ ಫಿಲ್ಮ್ಸ್ ಮಾಡೋಣ ಅಂದ ಮಾಡಿದ್ವಿ. ಮಂಜುಗೆ ಏನು ಇಷ್ಟ ಆಯಿತು ಅಂತ ನನಗೆ ಗೊತ್ತಿಲ್ಲ, ಈ ಸಿನಿಮಾ ಮಾಡಿದ್ದೀವಿ. ಸೊ ಇನ್ನು ಮುಂದೆ ಆಶೀರ್ವಾದ ಮಾಡಬೇಕಾಗಿರೋದು ಕರ್ನಾಟಕ ಜನತೆ ಮತ್ತು ನೀವು ಸರ್, ಮೀಡಿಯಾದವ್ರು ಸಪೋರ್ಟ್ ಇಲ್ಲದೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಸೊ ನೋಡಿ, ಆದಷ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ತಮಿಳ್ನಾಡಲ್ಲಿ ಬರುತ್ತೆ ಅಂದರೆ 3 ಕಿಲೋಮೀಟರ್, ಕರ್ನಾಟಕ ಬಾರ್ಡ್ರಿಂದ 3 ಕಿಲೋಮೀಟರ್ ಇದೆ. ಬಟ್ ಅಲ್ಲಿ ಎಲ್ಲ ಕನ್ನಡದವರು ಸರ್, ನಾವು ಕನ್ನಡದವರು. ನಮ್ಮದು ಕನ್ನಡ ಹಳ್ಳಿ ಭಾಷೆ ಬರುತ್ತೆ. ನಾನು ಕನ್ನಡದಲ್ಲೂ ಏನಾದರೂ ತಪ್ಪಾಗಿದ್ದರೆ ಪ್ಲೀಸ್ ನೀವೇ ಕ್ಷಮಿಸಬೇಕು. ಸೊ ಈ ಒಂದು ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ, ಈ ಒಂದು ನನ್ನ ಜರ್ನಿಯಲ್ಲಿ ಈ ಮೂವಿ ನನಗೆ ಮೊದಲನೇ ಮೂವಿ ಅಂತ ಹೇಳ್ಬೋದು. ನಿಜಕ್ಕೂ ಮಂಜು ಸರ್ ನನ್ನ ನಂಬಿ ಈ ಒಂದು ಮೂವಿಯಲ್ಲಿ ನನ್ನ ಪಾತ್ರ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಂಡ್ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಟೀಮ್ ಆಗಲಿ ಆ್ಯಂಡ್ ಈ ಮೂವಿಯಲ್ಲಿ ತುಂಬ ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ಈ ಒಂದು ಸಿನಿಮಾನ ಮಾಡಿರೋವಂಥದ್ದು. ಆ್ಯಕ್ಚುಲಿ ನಾವು ಮಾಡೋ ಟೈಮಲ್ಲಿ ಅಟ್ ಪ್ರೆಸೆಂಟ್ ಆ ಟೈಮಲ್ಲಿ ಲಾಕ್ಡೌನ್ ನಡೀತಾ ಇತ್ತು. ಸೊ
ಎಲ್ಲರೂ ಲೈಕ್ ಹೇಗೆ ಅಂದರೆ ಯಾರು ಏನು ಈಗೋ ಆ್ಯಟಿಟ್ಯೂಡ್ ಏನು ತೋರಿಸ್ದೆ ಎಲ್ಲರೂ ನಮ್ಮವರು ಅಂತ. ಇವನ್ ನಾವು ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ರು ಸೊ ಮೂವಿಯಲ್ಲಿ ಏನೇ ವರ್ಕ್ ಇದ್ರೂ ನಮ್ಮದು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸೊ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಸೊ ಫೈನಲಿ ರಿಲೀಸ್ ಆಗ್ತಾ ಇದೆ, ಸೊ ಖುಷಿ ಆಗ್ತಾ ಇದೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಾನು ನಾಯಕಿ ನಟಿಯಾಗಿ ಅಭಿನಯಿಸಿದ್ದೀನಿ. ಒಂದು ಹಳ್ಳಿ ಹುಡುಗಿಯಾಗಿ ಒಂದು ಮುಗ್ಧತೆಯನ್ನು ನೋಡ್ಬೋದು, ಒಂದು ಫ್ಯಾಮಿಲಿ ಹುಡುಗಿಯಾಗಿ ಸೊ ಎಲ್ಲ ಫ್ಯಾಮಿಲಿನ ಹೇಗೆ ನಿಭಾಯಿಸ್ತೀನಿ ಅನ್ನೋದು ಈ ಒಂದು ಸಿನಿಮಾದಲ್ಲಿ ನೋಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲ ಆ್ಯಕ್ಚುಲಿ ನನಗೆ ಪ್ರೊಫೈಲ್ ನಾನು ಹಂಗೆ ಆರ್ಟಿಸ್ಟ್ ಆಗಿ ಪ್ರೊಫೈಲನ್ನು ನಾನು ಆ್ಯಕ್ಚುಲಿ ಶೇರ್ ಮಾಡ್ತಾ ಇದ್ದೆ. ಸೊ ಆ ಪ್ರೊಫೈಲ್ ಮೂಲಕ ನನಗೆ ಅವರು ಕಾಂಟ್ಯಾಕ್ಟ್ ಆಗಿತ್ತು. ಕೂಡಿದಂಥ ಒಂದು ಕುಟುಂಬ ಅಲ್ಲಿ ಅಂದರೆ ದಿನಗೂಲಿ ನೌಕರನ ಕೆಲಸ ಆದರೆ ನಮ್ಮದು ಅಂದರೆ ಒಂದಿನ ಮಣ್ಣು ಹೊಡೆಯೋದು, ಒಂದಿನ ಕಟ್ಟಡ ಏನಾದ್ರು ಕಾರ್ಮಿಕ ಕೆಲಸ ಅಥವಾ ಮಣ್ಣೂರ ಕೆಲಸ, ಗಾರೆ ಕೆಲಸ ಇವೆಲ್ಲ ಮಾಡೋ ರೀತಿ. ನನಗೆ ಈ ಚಿತ್ರದ ಬಗ್ಗೆ ಅಷ್ಟು ಗೊತ್ತಿಲ್ಲ, ನನ್ನ ಪಾತ್ರ ಮಾತ್ರ ಇಷ್ಟು ಮಾತ್ರ ಮಾಡಿರೋದು. ನನಗೆ ಮೊದಲು ನಾನು ರಾಕೇಶ್ಗೆ ಥ್ಯಾಂಕ್ಸ್ ಹೇಳಬೇಕು. ರಾಕೇಶ್ ಮೂಲಕ ನನಗೆ ಮಂಜು ಅವ್ರ ಪರಿಚಯ ಆಯಿತು. ಈ ಚಿತ್ರಕ್ಕೆ ಮಂಜು ಸರ್ ಈ ಒಂದು ಒಳ್ಳೆಯ ಪಾತ್ರ, ತುಂಬ ಚೆನ್ನಾಗಿದೆ ಪಾತ್ರ ಇದು, ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ತಿಳಿಸ್ತೀನಿ. ಇಡೀ ತ್ರಿಬಳ್ಳಿ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತೀನಿ. ಮಾಧ್ಯಮ ಮಿತ್ರರು ತಾವೆಲ್ಲ ಈ ಚಿತ್ರವನ್ನು ಜನರಿಗೆ ಹತ್ತಿರ ಸೇರಿಸೋ ಥರ ಎಲ್ಲ ನಿಮ್ಮ ಕೈಲಿದೆ, ದಯವಿಟ್ಟು ಹೆಲ್ಪ್ ಮಾಡಿ ಈ ಚಿತ್ರತಂಡಕ್ಕೆ ಅಂತ ಕೇಳ್ಕೊತೀನಿ. ಸಿನಿಮಾ ಪ್ಯಾಷನ್ಸ್ ಅಂದರೆ ನಮ್ಮ ರೂಮ್ ಬಂದು ಸಿನಿಮಾ ಆಟ ಥರನೇ ಯಾವಾಗ್ಲೂ ಕೂಡ. ಅಲ್ಲಿ ಬಂದರೆ ನಿಮಗೆ ಆಚೆ ಬರಬೇಕಾದ್ರೆ ಅಲ್ಲೇ ಒಂದು ಸಿನಿಮಾ ಹೋಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ನಾವು ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮಂಜಣ್ಣ ಕೂಡ ತುಂಬ ಹಳೆ ಪರಿಚಯ. ಸೊ ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ತಾ ಇಲ್ಲ ಈ ಥರ ಒಂದು ಕನಸಿದೆ ಅಂತ ಮಂಜಣ್ಣ ಅವ್ರು ಹೇಳಿದಾಗ ಸೊ ಅದನ್ನು ಡೆವಲಪ್ ಮಾಡೋಕ್ಕೆ ಏನೇನು ಪ್ರಯತ್ನಗಳು ಆಯಿತು ನಮ್ಮ ರೂಮಲ್ಲಿ ಅನ್ನೋದು ಅದೇ ದೊಡ್ಡ ಸಾಹಸಕತೆ. ಅದನ್ನೇ ಹೇಳೋದಿಲ್ಲ, ಆಚೆ ಬರೋಷ್ಟೊತ್ತಿಗೆ ಒಳಗಡೆ ಒಂದು ಸಿನಿಮಾ ಆಗೋಗ್ಬಿಡುತ್ತೆ. ಈ ಒಂದು ಚಿತ್ರದಲ್ಲಿ, ತ್ರಿಬಳ್ಳಿ ಚಿತ್ರದಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಜೊತೆಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ. ಒಂದು ಸಮಾಜದಲ್ಲಿ ಏನು ಕಷ್ಟ ನಡೆಯುತ್ತೆ ಅದನ್ನು ಹೀರೋ ಆಗಲಿ ಅಥವಾ ಸುತ್ತ ಇರೋ ಸಮಾಜ ಯಾವ ರೀತಿಯಾಗಿ ಫೇಸ್ ಮಾಡಬೇಕು, ಅದನ್ನು ಯಾವ ರೀತಿಯಾಗಿ ನಾವು ಎದುರಿಸಿದ್ರೆ ನಮಗೆ ಅದು ಸರಿ ಹೋಗುತ್ತೆ ಅನ್ನೋಂಥದ್ದು ಕಂಪ್ಲೀಟ್ ಒಂದು ಚಿತ್ರಕಥೆ. ಸೊ ಹಾಗಾಗಿ ಈ ಒಂದು ಚಿತ್ರನ ಕಷ್ಟಪಟ್ಟು ಆಬ್ವಿಯಸ್ಲಿ ಆಗೇ ಆಗುತ್ತೆ, ಎಲ್ಲ ಸಿನಿಮಾಗಳು ಕಷ್ಟಪಟ್ಟೇ ಆಗೋದು, ಕಷ್ಟ ಇಲ್ಲದೆ ಯಾವುದು ಸಿನಿಮಾ ಆಗಲ್ಲ. ಅಷ್ಟೇ ಇಷ್ಟಪಟ್ಟು ಕೂಡ ಮಾಡಿದ್ದೀವಿ. ಯಾಕೆಂದರೆ ನಾವು ಇದ್ದಂತಹ ಜಾಗದಲ್ಲಿ ವೆರಿ ಫಸ್ಟ್ ಡೇದು 2 ನಿಮಿಷ ಟೈಪ್ ತಗೋಬೋದಲ್ಲ ವಿತ್ ಯುವರ್ ಪರ್ಮಿಷನ್ಸ್. ಫಸ್ಟ್ ಡೇ ಹೋಗಿದ್ದೀವಿ, ಯಾರ ಮೊಬೈಲಲ್ಲೂ ಸಿಗ್ನಲ್ ಇಲ್ಲ, ಆ ಥರ ಲೊಕೇಶನ್ಗೆ ಕರ್ಕೊಂಡು ಹೋಗಿದ್ದಾರೆ ಡೈರೆಕ್ಟ್ರು. ಅಲ್ಲಿದ್ದಂಥ ಪೂಜಾರಿ ಅವ್ರ ಹತ್ರ ಇದ್ದಿದ್ದು ಒಂದೇ ಒಂದು, ಅದು ಬೇಸಿಕ್ ಸೆಟ್ಟು BSNL ಸಿಮ್, ಅವ್ರ ಹತ್ರ ಇಸ್ಕೊಂಡು ಮನೆಯವ್ರಿಗೆಲ್ಲ ಫೋನ್ ಮಾಡಿ ಮಾತಾಡಿ ಆಲ್ಮೋಸ್ಟ್ 11-12 ಡೇಸ್ ಒಂದೇ ಜಾಗದಲ್ಲಿದ್ವಿ. ಆರ್ಟಿಸ್ಟ್ಗಳೇ ಅಡುಗೆ ಮಾಡ್ಕೊಳೋದು, ಬಿಕಾಸ್ ಅಲ್ಲಿ ಊಟದ ವಿಚಾರದಲ್ಲಿ ಸ್ವಲ್ಪ ಅಷ್ಟು ಕಂಫರ್ಟ್ ಝೋನ್ ಇರಲಿಲ್ಲ. ಹಾಗಾಗಿ ಆರ್ಟಿಸ್ಟ್ಗಳೇ, ನಮ್ಮ ರೋಹಿಣಿ ಮೇಡಮ್ ಇವತ್ತು ಬಂದಿಲ್ಲ ಪಾಪ, ಬೇರೆ ಶೂಟ್ ಇದೆ, ಅವರೇ ಅಡುಗೆ ಮಾಡೋರು, ಮತ್ತು ನಾವುಗಳೇ ಎಲ್ಲ ಹೆಲ್ಪ್ ಮಾಡೋದು, ಹೀರೋಯಿನ್ ಅಡುಗೆ ಮಾಡಿದ್ದಾರೆ. ಈ ಥರ ಒಬ್ರಿಗೊಬ್ರು ಸಪೋರ್ಟ್ ಕೊಟ್ಟು ಒಂದು ಸಿನಿಮಾ ಒಂದು ತಯಾರಾಗಿದೆ. ಇರ್ತವೆ. ಈ ಸಿನಿಮಾ DDT ಸಿನಿಮಾ ಚೆನ್ನಾಗಾಗಲಿ, ಮಂಜೂರು ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ದಯವಿಟ್ಟು ಮೀಡಿಯಾ ಪೀಪಲ್ ನೀವು ಹರಿಸ್ಬೇಕು. ಲವ್ ಯು ಮೀಡಿಯಾ. ಥ್ಯಾಂಕ್ ಯು. ಬಂದು ಒಂದು MLA ಕ್ಯಾರೆಕ್ಟರ್ ಬಂದು ನೀವು ಮಾಡ್ಕೊಡ್ಬೇಕಂತ ಹೇಳಿದ್ರು. ಏನೋ ನಮ್ಗೆ ಗೊತ್ತಿರೋದು ಮಾಡಿದ್ದೀವಿ ಸರ್, ನೀವೆಲ್ಲರೂ ಸಹರಿಸಿ ಇದು ಮಾಡ್ಬೇಕು ಸರ್. ನಾನು ಅದನ್ನು ಮಾಡೋದಕ್ಕೆ ಕಾರಣ ಮಂಜುನೇ. ಯಾಕಂದರೆ ಅವರು ಫಾಲೋಅಪ್ ಮಾಡೋ ಡೆಡಿಕೇಶನ್ನು, ನಮ್ಮ ಕೆಲವರು ಅಂತಾರೆ ನೀವು ಜಾಸ್ತಿ ಚೆನ್ನಾಗಿ ಫಾಲೋಅಪ್ ಮಾಡ್ತೀರಂತ, ಅವ್ರು ಅದಕ್ಕಿಂತ ಚೆನ್ನಾಗಿ ಫಾಲೋಅಪ್ ಮಾಡಿದ್ರು ಪಾಪ. ಬಟ್ ರಿಲೀಸ್ ಮಾಡಬೇಕಂದ್ರೆ ಒಂದು ಲಿಮಿಟೆಡ್ ಬಜೆಟ್ ಇರುತ್ತೆ. ಆ ಬಜೆಟ್ ಕಾರಣ ಅವ್ರಿಗೆ ಡಿಲೇ ಆಗ್ತಾ ಇದ್ದಿದ್ದರಿಂದ ಮಂಜೂರ ನೀವೇನು ಕೈಲಿ ಎಷ್ಟಾಗುತ್ತೆ ಅಷ್ಟು ಹಾಕಿ ಮಿಕ್ಕಿ ನಾನು ಹಾಕ್ಬಿಟ್ಟು ಮಾಡಿಕೊಡ್ತೀನಿ ಅಂದೆ. ಸೊ ಅದೇ ರೀತಿ ಅವ್ರಿಗೆ ಮಾಡಿಕೊಡ್ತಾ ಇದ್ದೀನಿ. ಯಾಕಂದರೆ ಸಿನಿಮಾ ತುಂಬ ಜನ ಪ್ರೊಡಕ್ಷನ್ ಮಾಡ್ಬೋದು, ಆ ರಿಲೀಸ್ ಮಾಡಬೇಕನ್ನೋ ತವಕ ಎಲ್ಲರಿಗೂ ಇರೋಲ್ಲ. ರಿಲೀಸ್ ಮಾಡಬೇಕನ್ನೋದೇ ದೊಡ್ಡ ಕೆಲಸ ಆ್ಯಕ್ಚುಲಿ. ಆ ರಿಲೀಸ್ ಮಾಡೋದಕ್ಕೆ ಅವ್ರು ತುಂಬ ಎಫರ್ಟ್ ಆಗ್ತಾಯಿದ್ದೀವಿ ನೋಡಿ, ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ. ಒಳ್ಳೇದಾಗಲಿ ಮಂಜೂರ ನಿಮಗೆ ಮತ್ತು ಎಲ್ಲ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಾವು ಒಂದು 40ರಿಂದ 50 ಸೆಂಟ್ರಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀವಿ ಸರ್. 7th ರಿಲೀಸ್ ಆಗ್ತಾಯಿದೆ, ನೋಡಿ ಎಲ್ಲರೂ. ಥ್ಯಾಂಕ್ ಯು. ಈ ಮೂವಿನಲ್ಲಿ ನಾನು ಆರ್ಮಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇಲ್ಲ ಕನ್ನಡದಲ್ಲಿ ನನಗೆ ಬರಲ್ಲ ಸರ್, ಸಾರಿ. ಓಕೆ, ನಾನು ಆರ್ಮಿ ಕ್ಯಾರೆಕ್ಟರ್ನಲ್ಲಿ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿ ಬಂದಿದೆ, ಸಾಂಗು ಫೈಟು ಎಲ್ಲ ಇದೆ. ಎಲ್ಲರೂ ಬಂದು ಖಂಡಿತ ಥಿಯೇಟ್ರಲ್ಲಿ ನೋಡಬೇಕು. ಥಿಯೇಟ್ರಲ್ಲಿ ನೋಡಿ ನಮಗೆ ಸಪೋರ್ಟ್ ಮಾಡಬೇಕು. ಈ ಸಿನಿಮಾ ಗೆಲ್ಲಿಸ್ಬೇಕನ್ಬಿಟ್ಟು ನಿಮ್ಮ ಹತ್ರ ತಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲ